Hello guys, welcome back to my YouTube channel. Welcome to Lavanya Vaibhav Vlogs. ಸೊ ಯಾರ್ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್. ಸೊ ಈ ವಿಡಿಯೋ ಬಂದ್ಬಿಟ್ಟು ಅಮ್ಮ ಮನೆ ಶಿಫ್ಟಿಂಗು. ನೀವು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಏನು ನೋಡಿದ್ದೀರಾ ಆ ಮನೆ ಖಾಲಿ ಮಾಡ್ತಾ ಇದ್ದೀವಿ. ಇದು ಹೊಸ ಮನೆ. ನಾವಿರೋ ಏರಿಯಾದಲ್ಲೇ ಇನ್ನೊಂದು ಚೂರು ಮುಂದಕ್ಕೆ ಬರಬೇಕು. ಇದು ಬಂದು 2 BHK. ನಾವು ಫಸ್ಟ್ ಇದ್ದಿದ್ದ ಮನೆ ಬಂದು ಅದು 3 BHK ಮನೆ, ಡೂಪ್ಲೆಕ್ಸ್ ಇತ್ತು. ಇವಾಗ ಅಮ್ಮ ಅವರು 2 BHKಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಮೇಯ್ನ್ ರೀಸನ್ ಏನು ಅಂತಂದರೆ ನಾನು ಇರಲ್ಲ ಜಾಸ್ತಿ, ಆ್ಯಂಡ್ ನನ್ನ ತಂಗಿನೂ ಬ್ಯಾಂಗ್ಳೂರಲ್ಲಿ ಅವಳು ಸಪ್ರೇಟಾಗಿ ಮನೆ ಮಾಡ್ಕೊಂಡಿದ್ದಾಳೆ. ಯಾಕಂದರೆ ಅವಳು ವರ್ಕ್ ಮಾಡೋದ್ರಿಂದ ಅವಳು ಟ್ರಾವೆಲ್ ಮಾಡೋದಕ್ಕೆಲ್ಲ ಆಗಲ್ಲ. ಸೊ ಅವಳು ಮನೆ ಮಾಡ್ಕೊಂಡಿದ್ದಾಳೆ. ಇನ್ನು ಅಮ್ಮ ತಮ್ಮ ಮಾತ್ರನೇ. ಆಮೇಲೆ ಅಮ್ಮನಿಗೆ ಸ್ವಲ್ಪ ಜಾಸ್ತಿ ಹುಷಾರಿರಲಿಲ್ಲ. ಇನ್ನು ಮನೆ ಕ್ಲೀನಿಂಗಲ್ಲೇ ಅವ್ರದ್ದು ಆಗೋಗುತ್ತೆ ಅಂತ ಅಂದ್ಬಿಟ್ಟು ಅದೊಂದೇ ಮೇಯ್ನ್ ರೀಸನಿಂದ ನಾವು ಮನೆ ಶಿಫ್ಟ್ ಮಾಡಬೇಕು ಅಂತ ಡಿಸೈಡ್ ಆಗಿ 2 BHKಗೆ ಶಿಫ್ಟ್ ಆಗಿದ್ದೀವಿ. ಇದು 2 BHK ಅನ್ನೋದು ಬಿಟ್ಟರೆ ಮನೆ ತುಂಬಾ ದೊಡ್ಡದಾಗಿದೆ. ಹಾಲು ಅದೆಲ್ಲನೂ ಅಷ್ಟೇನೆ. ಸೊ ನಮ್ಮದು ಸ್ವಲ್ಪ ಸಾಮಾನೆಲ್ಲ ಜಾಸ್ತಿ ಇರೋದ್ರಿಂದ ನಾವು ಇದೇ ಥರ ಮನೆಯೇ ಹುಡುಕ್ತಾಯಿದ್ದೋ. ಮೇಯ್ನ್ ನಮಗೆ ದೇವ್ರ ಮನೆ ತುಂಬಾ ಇಷ್ಟ ಆಯಿತು. ನಾವು ಯಾವುದೇ ಮನೆಗೆ ಹೋಗ್ಬೇಕಾದ್ರೂ ನಿಜವಾಗ್ಲೂ ಫಸ್ಟ್ ನೋಡೋದೇ ದೇವ್ರ ಮನೆ, ದೆನ್ ಕಿಚನ್ನು. ನಮ್ಗೆ ಅದೇನೋ ಗೊತ್ತಿಲ್ಲ, ಫಸ್ಟು ದೇವ್ರ ಮನೆ ಚೆನ್ನಾಗಿರಬೇಕು, ಅವಾಗೇ ನಮಗೆ ಮನೆ ಇಷ್ಟ ಆಗೋದು. ದೇವ್ರ ಮನೆ ಚೆನ್ನಾಗಿಲ್ಲ ಅಂದರೆ ನೆಕ್ಸ್ಟ್ ಆ ಮನೆಯಲ್ಲಿ ನೋಡೋದಕ್ಕೂ ನಮಗೇನು ಇಷ್ಟ ಆಗಲ್ಲ. ಸೊ ಈ ಮನೆಗೆ ಬಂದಿದ್ದ ತಕ್ಷಣವೂ ಅಷ್ಟೇ ದೇವ್ರ ಮನೆ ಇಷ್ಟ ಆಗಿದ್ದು. ನಾವು ಫಸ್ಟೆಲ್ಲ ಆಲ್ಮೋಸ್ಟ್ ಇಂಡಿವಿಜುವಲ್ ಮನೇಲಿ ಇರೋದಕ್ಕೆ ಇಷ್ಟಪಡ್ತಾಯಿದ್ದೋ. ಈ ಸರಿನೂ ಅದೇ ಥರ ಸರ್ಚ್ ಮಾಡ್ದೋ, ಬಟ್ ನಮಗೆ 2 BHK ಯಾವುದು ಇಂಡಿವಿಜುವಲ್ ಮನೆ ಸಿಕ್ಕಲಿಲ್ಲ. ಇತ್ತು ಒಂದೆರಡು, ಬಟ್ ಅದೆಲ್ಲ ರೂಮ್ಸ್ ಎಲ್ಲ ತುಂಬ ಚಿಕ್ಕ ಇತ್ತು. ನಮಗೆ ರೂಮ್ಸು ಸ್ವಲ್ಪ ದೊಡ್ಡದಾಗಿರೋದೇ ಬೇಕಾಗಿತ್ತು. ಈ ಮನೆ ನಮಗೆ ನಮ್ಮದೇನು ಐಟಮ್ಸ್ ಇದೆ ಅದಕ್ಕೆಲ್ಲನೂ ಓಕೆ ಆಗುತ್ತೆ ಅಂತಲೇ ಅನಿಸಿ ಈ ಮನೆಗೆ ಶಿಫ್ಟ್ ಆದೋ. ಇದೇನು ಇಂಡಿಪೆಂಡೆಂಟ್ ಹೌಸ್ ಅಲ್ಲ, ಮೇಲೆ ಇನ್ನೂ 2 ಫ್ಲೋರ್ ಇದೆ. ನಾವಿರೋದು ಬಂದು ಗ್ರೌಂಡ್ ಫ್ಲೋರಲ್ಲಿ. ಸೊ ನನಗೆ ಎಕ್ಸಾಕ್ಟ್ ಡೇಟ್ ನೆನಪು ಬರ್ತಾ ಇಲ್ಲ. ಐ ಥಿಂಕ್ ಸಂಡೇ ಅನಿಸುತ್ತೆ. ಸಂಡೇ ನಾವು ಹಾಲು ಉಗ್ಸಿದ್ದು. ಹಿಂದಿನ ದಿನ ಬಂದು ಅಮ್ಮ, ನಾನು, ಅಪ್ಪ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಬಂದು ಮನೆಯೆಲ್ಲ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದ್ರು. ಆ್ಯಕ್ಚುಲಿ ನಾವು ಸುಮ್ಮನೆ ಬಂದು ಕಸ ಗುಡಿಸಿ ನೆಲ ಒರೆಸೆಲ್ಲ ಹೋಗಿದ್ದು. ನೆಕ್ಸ್ಟ್ ಡೇ ಮಾರ್ನಿಂಗ್ 5 o'clockಗೆ ಬಂದು ಹಾಲು ಉಕ್ಕಿಸ್ತಾ ಇದ್ದೀವಿ ಇಲ್ಲಿ. ಅಮ್ಮ ಎಲ್ಲ ದೇವ್ರ ಮನೆ ನೀವಾಗಲೇ ನೋಡಿದ್ರಲ್ವ ವಿಡಿಯೋದಲ್ಲಿ, ದೇವ್ರ ಮನೆ ಫುಲ್ ಎಲ್ಲ ರೆಡಿ ಮಾಡಿಕೊಂಡು ಅಮ್ಮ ಅಲ್ಲಿ ಪೂಜೆ ಮಾಡಿ ಬಂದು ಇಲ್ಲಿ ಹಾಲು ಉಕ್ಕಿಸ್ತಾ ಇದ್ದಾರೆ. ಸೊ ಶಿಫ್ಟಿಂಗು ಅಷ್ಟೇ ಇವತ್ತೇ ಮಾಡ್ತಾ ಇದ್ದೀವಿ. ನಾವು ಇದಕ್ಕೆ ಯೂಶ್ವಲಿ ಫಸ್ಟೆಲ್ಲ ಹೆಂಗೆ ಅಂದರೆ ಒಂದಿನ ಹಾಲು ಉಗ್ಸಿ ಅದಾದ ನೆಕ್ಸ್ಟ್ ಡೇ ಶಿಫ್ಟಿಂಗ್ ಆ ಥರ ಎಲ್ಲ ಇರೋದು. ಬಟ್ ಈ ಸರಿ ನಮಗೇನು ಅಂತಂದರೆ ಎಲ್ಲರೂ ವರ್ಕ್ ಮಾಡ್ತಾ ಇರೋದ್ರಿಂದ ಸಂಡೇ ಮಾತ್ರನೇ ನಮಗೆ ಟೈಮ್ ಇದ್ದಿದ್ದು. ಸೊ ನಾವು ಸಂಡೇನೇ ಶಿಫ್ಟ್ ಮಾಡಬೇಕು ಅಂತ ಫಿಕ್ಸ್ ಆಗಿ ಅವತ್ತೇ ಹಾಲು ಉಗ್ಸಿ ಅವತ್ತೇ ಶಿಫ್ಟ್ ಮಾಡಿಬಿಟ್ಟು. ಸೊ ಇವ್ರು ಬಂದುಬಿಟ್ಟು ನಮಗೆ ಚಿಕ್ಕಬಳ್ಳಾಪುರದಲ್ಲಿ ಸಿಗ್ತಾರೆ. ಅವರು ನಾರ್ಮಲಾಗಿ ಬೇರೆ ಡೈಲಿ ಕೆಲ್ಸಕ್ಕೆ ಹೋಗೋದಕ್ಕೆ ಅಂತ ಇರ್ತಾರೆ. ಅಪ್ಪ ಹೋಗಿ ಅವರಲ್ಲೇ ಒಂದು ಅರೌಂಡ್ 5 ಮೆಂಬರ್ಸ್ ಅವ್ರು 6 ಮೆಂಬರ್ಸ್ ಬಂದಿದ್ರು ಅನಿಸುತ್ತೆ. ಸೊ ನಾವು ಫಸ್ಟ್ ಇದ್ವಲ್ಲ, ಆ ಮನೇಲಿ ತೆಂಗಿನ ಮರ ಇತ್ತು. ನಾವು ಹೋದಾಗಿಂದನೂ ಬಿಡಿಸ್ಕೊಂಡೇ ಇರಲಿಲ್ಲ. ಅಮ್ಮ ಇವ್ರಿಗೆ ಕೇಳ್ತು ನಿಮ್ಗೆ ಹತ್ತಕ್ಕೆ ಬರುತ್ತಾ ಅಂದಿದ್ದಕ್ಕೆ ಅವ್ರು ಬರುತ್ತೆ ಅಂತ ಅಂದರು. ಅದಕ್ಕೆ ಹತ್ತಿಸಿ ಎಲ್ಲನೂ ಉದುರಿಸ್ತಾ ಇದ್ದಾರೆ. ಎಷ್ಟು ತೆಂಗಿನಕಾಯಿ ಸಿಕ್ಕಿತ್ತು ಗೊತ್ತಾ. ಅವರಂತೂ ಆಲ್ಮೋಸ್ಟ್ ಒಬ್ಬೊಬ್ಬರು 5 ಎಳ್ನೀರು ಕುಡ್ದಿರಬೇಕು. ಇನ್ನು ನಾವು ಅಷ್ಟೇ ತಂದು ನಾವು ಒಂದೊಂದು 5 ಡೈಲಿ ಮಾರ್ನಿಂಗ್ ಒಂದೊಂದು ಕುಡ್ದಿದ್ದೀವಿ. 1 ಇಯರಿಂದ ನಮ್ಮಮ್ಮ ಪಾಪ ಎಲ್ಲರಿಗೂ ಹೇಳ್ತಾ ಇದ್ದೆ ಅದನ್ನು ಇಳಿಸ್ಕೊಡ್ರಿ, ಅದರಲ್ಲಿ ಕೋತಿಗಳು ವೇಸ್ಟ್ ಮಾಡುತ್ತೆ ಅಂತ. ಫೈನಲಿ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಆ ಟೈಮ್ ಬಂದಿದೆ ಅನಿಸುತ್ತೆ ನೋಡಿ. ಏನೋ ಗಿಡ ತುಂಬ ಐತ, ಕೋತಿ ದಿನ ಅದೇ ಕೆಲಸ ಕಾಯಿಸಿದ ಮನೆ ಎಲ್ಲ ಇದ್ದಿದ್ರೆ. ಸೊ ವೆಹಿಕಲ್ಲು ಅಷ್ಟೇ ನನ್ನ ಹಸ್ಬೆಂಡ್ಗೆ ಟ್ಯಾಕ್ಟ್ ಓಡ್ಸೋದಕ್ಕೆ ಬರುತ್ತೆ. ಸೊ ಅವ್ರ ಅಣ್ಣದೇ ಇತ್ತು, ಅದನ್ನೇ ಇಸ್ಕೊಂಬರ್ತೀನಿ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಏನು ಖುಷಿಯಿಂದ ಕಾರು ಗಾಡಿ ಏನು ಓಡಿಸಿದ್ರು ನನ್ನ ಹಸ್ಬೆಂಡ್ಗೆ ಇಷ್ಟು ಖುಷಿ ಇರಲ್ಲ. ಈ ಟ್ಯಾಕ್ಟ್ರ್ ಹತ್ಬಿಟ್ಟಾಗ ಏನೋ ಒಂಥರ ಖುಷಿ ಆಗುತ್ತಂತೆ, ಅಷ್ಟು ಸೆಂಟಿಮೆಂಟು. ಅಂದರೆ ಚಿಕ್ಕ ಹುಡುಗರಲ್ಲಿ ಓಡಿಸಿದ್ದೀನಿ ಅನ್ನೋ ಒಂದು ಸೆಂಟಿಮೆಂಟ್ ಅವ್ರಿಗಿದೆ. ಸೊ ಅವರು ಏನು 1-2 ರೋಡ್ ಆ ಕಡೆಗೆ ಅಲ್ವಾ, ಬೇರೆ ಯಾವುದು ಬೇಡ, ಇದರಲ್ಲೇ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೇನೆ ಡೀಸೆಲ್ ಏನೋ ಹಾಕಿಸ್ಕೊಂಡು ತೊಗೊಬಂದಿದ್ರು. ಅವರೇ ಡ್ರೈವ್ ಮಾಡಿದ್ದು ಫುಲ್ಲುನು. ಮತ್ತು ನಮಗೆ ಬಂದಿದ್ದವರು ಅಷ್ಟೇ, ಸರಿನೂ ಹಿಂಗೆ ಕರ್ಕೊಬಂದಿದ್ದು ಶಿಫ್ಟಿಂಗಿಗೆ. ಅವ್ರು ಅಷ್ಟು ಕ್ಲೀನಾಗಿ ಶಿಫ್ಟ್ ಮಾಡ್ಕೊಳ್ಳಿಲ್ಲ. ಬಟ್ ಈ ಸರಿ ಬಂದಿದ್ದವ್ರು ಮಾತ್ರ ತುಂಬಾ ಚೆನ್ನಾಗಿ ಶಿಫ್ಟ್ ಮಾಡಿಕೊಟ್ರು. ನಮಗೆ ಘಾಸಿ ಮಾಡ್ಕೊಳ್ಳಿಲ್ಲ. ನಮಗೆ ಅವರೆಲ್ಲ ಶಿಫ್ಟ್ ಮಾಡಿ ಈ ಮನೇಲಿ ಅರೇಂಜ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಯ್ತು ಹೊರತು
ನಮಗೇನು ಎತ್ತಬೇಕು ಅವ್ರಿಗೆ ಕೊಡಬೇಕು ಅನ್ನೋ ಪ್ರಾಬ್ಲಮ್ ಏನಿರಲಿಲ್ಲ. ನಾವು ಜಸ್ಟ್ ತೋರಿಸಿದ್ರೆ ಸಾಕು, ಪಾಪ ಎಲ್ಲ ಅವರೇ ಇದು ಮಾಡ್ಕೊತಾ ಇದ್ರು. ಇಲ್ಲಿ ಇದು ಆಲ್ಮೋಸ್ಟ್ ನಾವು 4 ರೌಂಡ್ಸ್ ಏನೋ ಶಿಫ್ಟ್ ಮಾಡಿದ್ದೀವಿ. ನೀವು ಅನ್ಕೊಬೋದು 2 BHK ಮನೆಗೆ 4 ರೌಂಡ್ಸ್ ಆಗೋ ಸಾಮಾನು ಏನು ಇಟ್ಟಿದ್ದೀರ ಅಂದರೆ ತುಂಬಾ ಸಾಮಾನಿತ್ತು ನಮ್ಮ ಮನೇಲಿ. ಎಲ್ಲ ಕಬೋರ್ಡ್ಗಳಲ್ಲಿ ಅಲ್ಲಿ ಇಲ್ಲಿ ಇಟ್ಟಿದ್ದೀವಿ. ಹಂಗೂ ನಮ್ಮ ಅಪ್ಪದ ಪ್ಲ್ಯಾನ್ ಇತ್ತು, ನಮ್ಮ ಅತ್ತೆಯವ್ರ ಊರಿಗೆ ಸ್ವಲ್ಪ ಹಾಕಿ ಕಳ್ಸೋಣ, ನೆಕ್ಸ್ಟ್ ಯಾವಾಗಾದ್ರೂ ಮನೆ ಚೇಂಜ್, ಅವ್ರದ್ದೊಂದು ಎಕ್ಸ್ಟ್ರಾ ಮನೆ ಇದೆ, ಸೊ ಅವ್ರ ಮನೇಲಿ ಅಲ್ಲಿ ಇಟ್ಟಿರೋಣ ಅನ್ನೋ ಪ್ಲ್ಯಾನು ಸಹ ಇತ್ತು. ಬಟ್ ಅಮ್ಮ ಪರವಾಗಿಲ್ಲ ಇಲ್ಲೇ ಎಲ್ಲ ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದಾರೆ. ರೂಮಲ್ಲಿ ನೋಡಿ ಎಲ್ಲ. ಆಮೇಲೆ ನಮ್ಮಮ್ಮ ಏನು ಮಾಡಿದ್ರು ಗೊತ್ತಾ, ಆ್ಯಕ್ಚುಲಿ ನಾನು ತೋರಿಸ್ಬೇಕು ಅಂತಿದ್ದೆ, ನಂಗೆ ತೋರ್ಸೋಕ್ಕಾಗಲಿಲ್ಲ. ಈ ದೊಡ್ಡ ದೊಡ್ಡ ಕಾಟನ್ ಬಟ್ಟೆ ಇರುತ್ತಲ್ವ, ಅದರಲ್ಲೆಲ್ಲನೂ ಬ್ಯಾಗ್ಸ್ ಟೈಪ್ ಸ್ಟಿಚ್ ಮಾಡಿಬಿಟ್ರು ಬಟ್ಟೆಗಳೆಲ್ಲ ಇಡೋದಕ್ಕೆ. ನಾವೇನು ಮಾಡಿದ್ದು, ಅದು ಅಮ್ಮ ಸ್ಟಿಚ್ ಮಾಡಿಕೊಡ್ತಿದ್ದಂಗೆ ನಾನು ಕಬೋರ್ಡಿಂದ ತೆಗೆದು ಎಲ್ಲ ಅದಕ್ಕೆ ಹಾಕಿಡ್ತಾ ಇದ್ದೆ. ಸೊ ಅದು ಆರಾಮಾಗಿ ನಮಗೆ ಅದು ಪ್ಯಾಕಿಂಗು ಇಷ್ಟ ಆಯಿತು. ನಿಮಗೆ ಯಾವುದಾದ್ರೂ ವೀಡಿಯೋದಲ್ಲಿ ತೋರಿಸ್ತೀನಿ. ನಿಮ್ಗೆ ಯಾರಿಗಾದ್ರು ಶಿಫ್ಟಿಂಗ್ ಟೈಮಲ್ಲಿ ನೀವೇ ರೆಡಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಈಗ ಬಂದಿರೋ ಮನೆ ಹತ್ರ ಅಂತೂ ಪಾರ್ಕ್ ತುಂಬ ಅಂದರೆ ತುಂಬ ಹತ್ರದಲ್ಲಿದೆ. ಅದಕ್ಕೆ ನನ್ನ ಮಗಳು ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ದರೆ ನನ್ನ ಮಗಳು ಎದ್ದಿದ್ಲು, ಅವಳನ್ನ ಕರ್ಕೊಂಡು ಒಂದು ರೌಂಡ್ ಹಾಕ್ಕೊಬರೋಕ್ಕೆ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಅವಳನ್ನ ಕರ್ಕೊಂಡು ಹೋದೋ. ಪಾರ್ಕು ಅಷ್ಟೇ, ಫಸ್ಟ್ ಇದ್ದಿದ್ದು ಮನೆಗಿಂತ ಈ ಪಾರ್ಕ್ ತುಂಬ ದೊಡ್ಡದು ಇದೆ, ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಬಂದಾಗಿಂದನೂ ಡೈಲಿ ಇಲ್ಲ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಪಕ್ಕ ಅವಳನ್ನ ಕರ್ಕೊಂಡು ಹೋಗ್ತಾನೆ ಇದ್ದೀವಿ. ಅವಳಿಗೂ ಅದೊಂಥರ ರೊಟೀನ್ ಆಗೋಗಿದೆ. ನಾನು ಕರ್ಕೊಂಡು ಹೋಗಿಲ್ಲ ಅಂದರೂ ಅಪ್ಪನೋ ಅಮ್ಮನೋ ಯಾರಾದರೂ ಒಬ್ಬರು ಕರ್ಕೊಂಡು ಹೋಗ್ತಾರೆ. ಸೊ ಇಷ್ಟು ಇದರಲ್ಲೂ ಕೆಲಸ ಮಾಡಲೇಬೇಕಲ್ವ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇರೋದ್ರಿಂದ ನಾನು ಎಲ್ಲಕ್ಕೆ ರೆಡಿ ಮಾಡಿಕೊಂಡು ಲ್ಯಾಪ್ಟಾಪ್ನ ರೆಡಿ ಇಟ್ಕೊತಾ ಇದ್ದೆ. ವರ್ಕ್ ಮಾಡಿಕೊಂಡೆ ಹಂಗೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊತಾ ಇದ್ದೋ. ಈಗ ನೀವು ನೋಡ್ತಾ ಇದ್ರೆ ಎಲ್ಲಿನ ಸಾಮಾನುಗಳು ಅಲ್ಲಲ್ಲೇ ಇದೆ. ಸ್ವಲ್ಪ ಟೈಮ್ ಬೇಕು, ಮಗು ಇರೋದ್ರಿಂದ ಎಲ್ಲ ನಮಗೆ ಟೈಮ್ ಬೇಕು, ಒಂದೇ ಸಮ ನಮಗೆ ರೆಡಿ ಮಾಡ್ಕೊಳಕ್ಕಾಗಲ್ಲ. ಸೊ ಟೈಮ್ ತೊಗೊಂಡೇ ಎಲ್ಲ ಮಾಡ್ಕೊತಾ ಇದ್ದೋ. ಆಮೇಲೆ ನನಗೇನು ಅಂತಂದರೆ, ನನಗೆ ಹೆಂಗಂದರೆ ಈ ಸಾಮಾನು ಹಿಂಗೆ ಅಂತ ಇಡೋಕ್ಕಾಗಲ್ಲ. ನಾನು ಸ್ವಲ್ಪ ಟೈಮ್ ತೊಗೊಂಡು ಅನಲೈಸ್ ಮಾಡಿ ಒಂದು ಸಾಮಾನು ಮತ್ತೆ ಅಲ್ಲಿ ಇಟ್ಟಿದ್ದೀನಿ ಅಂದರೆ ನಾನು ಅಲ್ಲಿಂದ ತೆಗಿಯಲ್ಲ. ಇದು ನೋಡಿ ನಮ್ಗೆ ಈಚೆಗಡೆ ಇಲ್ಲ ಅಂದ್ಬಿಟ್ಟು ಒಳಗಡೆನೇ ಇತ್ತು, ಅಲ್ಲೇ ತೆಗಿಸ್ಬಿಟ್ಟಿದ್ದೀವಿ. ತುಂಬ ಆಸೆ ಪಟ್ಟು ತೊಗೊಂಡಿದ್ದು ನಾನು ನನ್ನ ತಮ್ಮ. ಹಂಗೂ ನಮ್ಮ ಅಪ್ಪ ಅಂತ ಇದ್ರು, ನೋಡು ಕೊಟ್ಬಿಡೋಣ ಏನಾದರೂ ಅಂತ. ಬಟ್ ನಮ್ಗೆ ಇಷ್ಟ ಇರಲಿಲ್ಲ, ನಾವು ತುಂಬ ಆಸೆ ಪಟ್ಟು ತೊಗೊಂಡಿದ್ದು, ಅದಕ್ಕೆ ಕೊಟ್ಟಿರಲಿಲ್ಲ. ಇದು ಮತ್ತೆ ನೆಕ್ಸ್ಟ್ ಡೇ ನನ್ನ ಮಗಳು ಹೇಳಿದ್ನಲ್ಲ ನಾನು ಆಗಲೇ ನೆನ್ನೆ, ಎವ್ರಿಡೇ ಅವಳನ್ನ ಕರ್ಕೊಂಡು ಹೋಗೋದು, ಅಲ್ಲಿ ಆಟ ಆಡಿಸೋದು. ಮತ್ತು ಇಲ್ಲಿ ತುಂಬ ಜನ ಮಕ್ಕಳು ಇದ್ದಾರೆ. ಅವಳ ಏಜ್ ಯಾರೂ ಇಲ್ಲ ಬಿಡಿ, ಬಟ್ ಸ್ವಲ್ಪ ಚಿಕ್ಕ ಮಕ್ಕಳಿರೋದ್ರಿಂದ ಅವಳಿಗೆ ಆಟ ಆಡ್ಕೊಳ್ಳೋದಕ್ಕೆ, ಅವ್ರನ್ನ ನೋಡಿಕೊಂಡು ಆಟ ಆಡೋದಕ್ಕೆಲ್ಲ ಅವಳು ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಅವಳಿಗೆ ಪಾರ್ಕ್ ಟೈಮೇ ಫೇವ್ರೆಟ್ ಟೈಮ್ ಆಗೋಗಿದೆ. ಅಲ್ಲಿಗೆ ಕರ್ಕೊಂಡೋಗಿ ಅವಳನ್ನೊಂದು ಸ್ವಲ್ಪ ಸುತ್ತಾಡ್ಸ್ಕೊಂಬಂದ್ಬಿಟ್ರೆ ಅವಳಿಗೊಂಥರ ಸಮಾಧಾನವಾಗಿರ್ತಾಳೆ. ಸೊ ಇಲ್ಲಿ ಪಾರ್ಕಲ್ಲಿ ಒಂದು ಸೈಡ್ ಬಂದು ಈ ಎಕ್ಸಸೈಸ್ ಮಾಡೋದಕ್ಕೆಲ್ಲ ಹಾಕಿರ್ತಾರಲ್ವ ಅದಿದೆ, ಇನ್ನೊಂದು ಸೈಡು ಮಕ್ಕಳು ಆಟ ಆಡ್ಕೊಳ್ಳೋ ಐಟಮ್ಸ್ ಇದೆ, ಉಯ್ಯಾಲೆ ಅದೆಲ್ಲನೂ ಇದೆ. ಅಲ್ಲಿ ಕರ್ಕೊಂಡೋಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ರೆ ಅವಳಿಗೆ ನೆಮ್ಮದಿಯಾಗಿರ್ತಾಳೆ. ಊಟ ಮಾಡೋದಕ್ಕೆ ಅದಕ್ಕೆ ಏನಕ್ಕೂ ತೊಂದರೆ ಮಾಡಲ್ಲ. ಸೊ ಆ ಟೈಮಲ್ಲಿ ಅಮ್ಮ ಏನಂದರೆ ಮನೇಲಿ ಅವರು ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇರ್ತಾರೆ. ನಾನು ಅವಳನ್ನ ಆಟ ಆಡಿಸ್ಕೊಂಬರೋಷ್ಟೇ ಅವಳಿದ್ರೆ ಏನಂದರೆ ನಾವು ಏನು ಅವಳ ಕಡೆ ಗಮನ ಕೊಟ್ಟೇ ಇರಬೇಕು. ಯಾರಾದರೂ ಒಬ್ಬರಾದರೂ ಅವಳ ಕಡೆ ಕಂಟಿನ್ಯೂಸ್ ಆಗಿ ನೋಡ್ತಾನೆ ಇರಬೇಕು. ಇಲ್ಲ ಅಂತಂದರೆ ಏನಾದರೂ ಸಿಕ್ಕಿದ ತಕ್ಷಣ ಬಾಯಿಗೆ ಇಟ್ಕೊಂಡ್ಬಿಡ್ತಾಳೆ. ಅದ್ರಲ್ಲಿ ಗೊತ್ತಲ್ಲ ಈಗ ಮಕ್ಕಳು ಕಾಯಿನ್ ಏನಾರ ಸಿಕ್ಬಿಟ್ರೆ ಪಠಾರ್ ಅಂತ ಬಾಯಿಗೆ ಹಾಕ್ಕೊಂಡ್ಬಿಡ್ತಾಳೆ. ಅದಕ್ಕೋಸ್ಕರ ಅವಳ ಕಡೆ ಯಾರಾದರೂ ಒಬ್ಬರು ಜ್ಞಾನ ಕೊಡಲೇಬೇಕು. ನೋಡ್ರಿ ಏನು ಖುಷಿಯಾಗಿ ಆಡ್ತಾವಳೆ, ಅವಳಿಗೆ ಫುಲ್ ಖುಷಿ. ಆ ಜಾರ ಬಂಡಿಲಂತೂ ಯಾರೋ ಆಡೋದು ನೋಡ್ಕೊಂಬಿಟ್ಟು ಅವಳೇ ಹಿಂಗೆ ಹೋಗ್ತಾಳೆ. ನನ್ನ ಮಗಳಿಗೆ ಪ್ಲೇ ಟೈಮ್ ಅಂದರೆ ಫೇವ್ರೆಟ್ ಟೈಮ್ ಅವಳಿಗೆ ಇವಾಗಂತೂ. ಸೊ ನಾನು ಆಗಲೇ ಹೇಳ್ತೀನಿ, ಅವಳು ಹಿಂಗೆ ಕರ್ಕೊಂಡು ಹೋದಾಗ ಅಮ್ಮ ಒಂದು ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಡ್ಬಿಡ್ತಾರೆ. ಇಲ್ಲ ಅಂತ ಅಂದರೆ ನಾನೇನು ಮಾಡ್ತಿದ್ದೆ, ನಾನು ಅಮ್ಮ ಮಾಡ್ಕೋಬೇಕು ಅಂದರೆ ನನ್ನ ಹಸ್ಬೆಂಡ್ನ ಕರೀತಾ ಇದ್ದೆ. ಅವಳನ್ನ ನೋಡ್ಕೊತಾ ಇದ್ದಂಗೆ ನಾನು ಅಮ್ಮ ಬೇಗ ಮಾಡ್ಕೊಂಬಿಡ್ತಾಯಿದ್ದೋ. ಸೊ ಬಂದಿದ್ದು ಸ್ವಲ್ಪ ದಿನಕ್ಕೆ ನಾವು ಆ ಕಿಚನ್ದೆಲ್ಲ ಮುಗಿಸ್ಬಿಟ್ಟು, ಒನ್ ಡೇ ಅಲ್ಲೇ ಕಿಚನ್ದೆಲ್ಲ ಮುಗಿಸ್ಬಿಟ್ಟು. ಬಟ್ ಬಟ್ಟೆಗಳೇ ನಮ್ಮ ಮನೇಲಿ ತುಂಬ ಬಟ್ಟೆಗಳು. ಅದು ಯಾರು ಬಾ ಓ ಅಂತ ಕೇಳ್ತಾಳೆ ನೋಡಮ್ಮ. ದೇವ್ರ ಮನೆ ನಿಂತು ಮಾಮಿ ಮಾಡೋಲ್ಲ, ಮಾಮಿ ಇಲ್ವಾ? ಟಾಟಾ ಬಾಯ್. ಅವಳಿಗೆ ಇದೇ ಮನೆಗೆ ಬರೋಣ ಅಂದ್ರೆ ಹೂಂತಾಳೆ ನಿಮ್ಮ ಮನೆ. ಇದೇ ಮನೆಗೆ ಬರೋಣ ಮತ್ತೆ. ನಮ್ಮಪ್ಪ ನಾನು ಎಲ್ಲಿ ಪೋತಾ ಸರ್ ಅಪ್ಪ, నేను వెళ్ళిపోతా.
2 ದಿನ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಐತೆ. ಅಪ್ಪ ಛತ್ರಿ ಐತೆ ಇರಂಗೈತೆ ಮೇಲೆ ಮೆಟ್ಲ ಮೇಲೆ ಏನದು ಬ್ಲ್ಯಾಕ್ ಕಲರ್ದು. ಹ್ಞೂ ಸಿಕ್ಲಿಲ್ಲ.